ಹಾಯ್ ಹಲೋ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜಯನಗರ ಬೆಂಗಳೂರು, ನಾವಿವತ್ತಿರುವುದು ಇದೇ ಜಯನಗರದಲ್ಲಿ. ವಿಶೇಷ ಏನಪ್ಪ ಅಂತಂದರೆ ಅಶೋಕ ಪಿಲ್ಲರ್, ಈ ಸ್ತಂಭವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದು ಬೆಂಗಳೂರಿನಲ್ಲಿರುವ ಜಯನಗರದ ಪ್ರಮುಖ ಏರಿಯಾದಲ್ಲಿ ಇರುವಂತಹ ಅಶೋಕ ಸ್ತಂಭ. ಇದು ಈ ಅಶೋಕ ಪಿಲ್ಲರ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಇವಾಗ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಬೆಂಗಳೂರಿನ ಜಯನಗರದ 1ನೇ ಬ್ಲಾಕಿನಲ್ಲಿ ಇರುವಂತಹ ಅಶೋಕ ಪಿಲ್ಲರ್, ಅಶೋಕ ಸ್ತಂಭ ಅಂತ ಕೂಡ ಕರೀತಾರೆ. ನಗರದ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಐತಿಹಾಸಿಕ ಹೆಗ್ಗುರುತುಗಳಲ್ಲಿ ಈ ಅಶೋಕ ಪಿಲ್ಲರ್ ಕೂಡ ಒಂದು. ಇದು ಬೆಂಗಳೂರಿನ ಜಯನಗರದಲ್ಲಿ ಇರುವಂತಹ ಒಂದು ಸ್ತಂಭ. 1948ರಲ್ಲಿ ಏಷ್ಯಾದ ಅತಿ ದೊಡ್ಡ ಬಡಾವಣೆಗಳಲ್ಲಿ ಒಂದಾದಂತಹ ಜಯನಗರದ ನಿರ್ಮಾಣ ಮತ್ತು ಉದ್ಘಾಟನೆಯ ನೆನಪಿಗಾಗಿ ಈ ಸ್ತಂಭವನ್ನು ಸ್ಥಾಪಿಸಲಾಯಿತು. ಆ ಕಾಲದಲ್ಲಿ ಇದು ಬೆಂಗಳೂರು ನಗರದ ದಕ್ಷಿಣದ ಕೊನೆಯ ತುದಿ ಅಂತ ನಿರ್ಮಿಸಲಾಯಿತು. ದಕ್ಷಿಣದ ಕೊನೆಯ ತುದಿ ಅಂತ ಇದನ್ನು ಗುರುತು ಮಾಡಿ ಈ ಕಂಬವನ್ನು ನೆಡಲಾಯಿತು. ಇದೇ ಅಶೋಕ ಸ್ತಂಭ ಅಥವಾ ಅಶೋಕ ಪಿಲ್ಲರ್ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಈ ಸ್ತಂಭವನ್ನು ನಿರ್ಮಿಸುವ ಸಮಯದಲ್ಲಿ ಅಶೋಕ ಸ್ತಂಭದ ಸುತ್ತಲೂ ಹೊಲ ಗದ್ದೆಗಳು ಇತ್ತಂತೆ. ಅಷ್ಟೇ ಅಲ್ಲದೆ ಇದರ ಸುತ್ತಲೂ ಯಾವುದೇ ರೀತಿಯಾದಂತಹ ಬೇಲಿಗಳು ಕೂಡ ಇರಲಿಲ್ಲ. ಈ ರಚನೆಯ ನಗರದ ದಕ್ಷಿಣ ತುದಿಯಲ್ಲಿ ಗುರುತಿಸಲಾಗಿತ್ತು ಮತ್ತು ಬೆಳೆಯುತ್ತಿರುವಂತಹ ಜಯನಗರ ಕ್ಷೇತ್ರದ ಹೆಗ್ಗುರುತಾಗಿತ್ತು. ಹಾಗಾಗಿ ಇದು ತುಂಬ ದೊಡ್ಡದಾದಂತಹ ಒಂದು ಸರ್ಕಲ್ಲು ಇಲ್ಲಿ ನಿರ್ಮಿಸಲಾಯಿತು. ಇನ್ನು ಈ ಜಯನಗರಕ್ಕೆ ನಾವು ಎಂಟ್ರಿ ಆದಾಗ ಇದು 9 ಬ್ಲಾಕ್ಗಳನ್ನು ಹೊಂದಿದೆ. ಜಯನಗರ ವೈವಿಧ್ಯಮಯ ಮತ್ತು ಬಹು ಸಂಸ್ಕೃತಿಯ ಗುರುತುಗಳನ್ನು ಪಡೆದುಕೊಂಡಿದೆ. ಇಂದಿಗೂ ಸಹ ಇದು ಬೆಂಗಳೂರಲ್ಲಿ ಕೆಲವರು ವೃತ್ತಗಳಲ್ಲಿ ಇದು ಕೂಡ ಒಂದು ತುಂಬ ಪಾಪ್ಯುಲರ್ ಆಗಿರುವಂಥ ಕೆಲವೇ ವೃತ್ತಗಳಲ್ಲಿ ಇದು ಕೂಡ ಒಂದು. ಇದು ಸಂಚಾರ ಚಾಲನೆಗಳಲ್ಲಿ ನಿರಂತರ ಬದಲಾವಣೆಗಳನ್ನು ಎದುರಿಸಿದೆ. ಇಂದಿಗೂ ಸಹ ಇದರ ಪರಂಪರೆ ಮಾತ್ರ ಹಾಗೆ ಉಳ್ಕೊಂಡಿದೆ. 20 ಅಡಿ ಎತ್ತರದ ಈ ಕಲ್ಲಿನ ಕಂಬದ ಮೇಲ್ಭಾಗದಲ್ಲಿ 4 ಮುಖದ ಸಿಂಹಗಳ ರಾಷ್ಟ್ರೀಯ ಲಾಂಛನ ಹಾಗೂ ಮೈಸೂರು ಸಂಸ್ಥಾನದ ರಾಜ ಲಾಂಛನವಾದಂತಹ 2 ತಲೆಯ ಪೌರಾಣಿಕ ಪಕ್ಷಿ ಅಂದರೆ ಗಂಡಬೇರುಂಡಾದ ಕೆತ್ತನೆ ಇದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸ್ತಂಭ. 4 ತಲೆಯ ಸಿಂಹಗಳನ್ನು ಇರುವಂತಹ ಈ ಒಂದು ಸಿಂಬಲ್ ಜೊತೆಗೆ ಗಂಡುಬೇರುಂಡಾದ ಕೆತ್ತನೆ ಕೂಡ ಈ ಕಲ್ಲಿನಲ್ಲಿ ಇದೆ. ಪ್ರಸ್ತುತ ಇದು ಜಯನಗರದ ಪ್ರಮುಖ ಟ್ರಾಫಿಕ್ ಸರ್ಕಲ್ ಆಗಿದ್ದು ಹಳೆ ಬೆಂಗಳೂರಿನ ಶಾಂತ ಹಾಗೂ ಹಸಿರು ವಾತಾವರಣವನ್ನು ಒಳಗೊಂಡಿದೆ ಹಾಗೂ ಆ ಹಸಿರು ವಾತಾವರಣವನ್ನು ಇಂದಿಗೂ ಕೂಡ ಉಳಿಸಿಕೊಂಡಿದೆ. ಇದು ಲಾಲ್ಬಾಗ್ನ ಪ್ರಸಿದ್ಧ ಸಿದ್ದಾಪುರ ಗೇಟ್ ಅಥವಾ ವೆಸ್ಟ್ ಗೇಟ್ಗೆ ತೀರಾ ಹತ್ತಿರದಲ್ಲಿದೆ. ಹಾಗಾಗಿ ಲಾಲ್ಬಾಗ್ಗೆ ತುಂಬ ನಿಯರ್ ಅಂದರೆ ಈ ಅಶೋಕ ಸ್ತಂಭನೆ. ಇನ್ನು ಸೌತ್ ಎಂಡ್ ಸರ್ಕಲ್ ಅಥವಾ ಲಾಲ್ಬಾಗ್ ಮೆಟ್ರೋ ನಿಲ್ದಾಣಗಳಿಗೆ ತುಂಬ ಹತ್ತಿರವಾಗಿ ನಮಗೆ ಈ ಸರ್ಕಲ್ ಸಿಗುತ್ತೆ. ಬಸ್ ಸೌಲಭ್ಯ ಕೂಡ ಇಲ್ಲಿಗೆ ಇದೆ. ಜಯನಗರಕ್ಕೆ ಹೋಗುವಂಥ ಬಸ್ಸು ಮೆಜೆಸ್ಟಿಕ್ ಮತ್ತು ನಗರದ ಇತರ ಭಾಗಗಳಿಂದ ಜಯನಗರಕ್ಕೆ ಹೋಗುವ ಹಲವು BMTC ಬಸ್ಸುಗಳು ಈ ಮಾರ್ಗವಾಗಿ ಚಲಿಸುತ್ತೆ. ನೋಡಿ, ಈ ಸರ್ಕಲ್ ಬಂದು ತುಂಬ ವಿಶೇಷವಾಗಿ 78 ವರ್ಷಗಳಷ್ಟು ಹಳೆಯದಾದಂತಹ ಈ ಅಶೋಕ ಸ್ತಂಭ ಬೆಂಗಳೂರಿನಲ್ಲೇ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ಅಶೋಕ ಸ್ತಂಭ ಇದು.